ಮಳವಳ್ಳಿ ತಾಲೂಕಿನ ದುಗ್ಗನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 11 ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 9 ಸ್ಥಾನಗಳನ್ನು ಗೆದ್ದು ಜಯಬೇರಿ ಬಾರಿಸಿದರೆ ಜೆಡಿಎಸ್ ಬೆಂಬಲಿತ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು. ಈ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ಭಾನುವಾರ ಬೆಳಗ್ಗೆ 9 ರಿಂದ ಸಾಯಂಕಾಲ 4 ಗಂಟೆಯವರೆಗೆ ಚುನಾವಣೆ ನಡೆದು ನಂತರ ಮತ ಎಣಿಕೆ ಕಾರ್ಯ ನಡೆದು ರಾತ್ರಿ 7 ಗಂಟೆ ಸಮಯದಲ್ಲಿ ಫಲಿತಾಂಶ ಘೋಷಿಸಲಾಯಿತು. ಸಾಮಾನ್ಯ ಕ್ಷೇತ್ರದಿಂದ ಮಾದಹಳ್ಳಿ ಆನಂದ್, ಹಂಚಿಪುರದ ಬಸವರಾಜು, ದುಗ್ಗನಹಳ್ಳಿ ಡಿಕೆ ಬೋರೇಗೌಡ, ಮುದ್ದೇಗೌಡನ ದೊಡ್ಡಿ ವೆಂಕಟೇಗೌಡ, ಹಂಚಿಪುರದ ಎಚ್ಎಂ ಗಣೇಶ್, ಮಹಿಳಾ ಮೀಸಲು ಕ್ಷೇತ್ರದಿಂದ ಮಾದಹಳ್ಳಿ ಕೆಪಿ ಜಯಶೀಲ, ದುಗ್ಗನಹಳ್ಳಿ ಎನ್ಕೆ ಕಮಲ, ಹಿಂದುಳಿದ ಎ ವರ್ಗದಿಂದ ದುಗ್ಗನಹಳ್ಳಿ ಸ್ವಾಮಿ, ಹಿಂದುಳಿದ ಬಿ ವರ್ಗದಿಂದ ಹುಲ್ಲೇಗಾಲದ ಎಚ್ಎಂ ಸ್ವಾಮಿ, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಹುಲ್ಲೇಗಾಲದ ಜಿ ಕೃಷ್ಣ, ಸಾಲಗಾರರಲ್ಲದ ಕ್ಷೇತ್ರದಿಂದ ದುಗ್ಗನಹಳ್ಳಿಯ ಡಿಎಸ್ ನಂದೀಶ್ ಅವರುಗಳು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸಂತೋಷ್ ಘೋಷಿಸಿದರು. ಫಲಿತಾಂಶ ಘೋಷಣೆ ಆಗುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜೈಕಾರಗಳನ್ನು ಕೂಗಿ ಜೊತೆಗೆ ಗೆದ್ದ ಪಕ್ಷದ ಅಭ್ಯರ್ಥಿಗಳನ್ನು ಹೊತ್ತು ಕುಣಿಯುವ ಮೂಲಕ ಸಂಭ್ರಮಿಸಿದರು. ಜೊತೆಗೆ ಗೆದ್ದ ಅಭ್ಯರ್ಥಿಗಳನ್ನು ಹಾರ ತುರಾಯಿಗಳೊಂದಿಗೆ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮುತ್ತುರಾಜು ಅವರು, ಹಿಂದೆ ಉತ್ತಮ ಆಡಳಿತ ನೀಡಿದ ಕಾಂಗ್ರೆಸ್ ಬೆಂಬಲಿತರ ಆಡಳಿತವನ್ನು ಮೆಚ್ಚಿ ಈ ಚುನಾವಣೆಯಲ್ಲಿ 9 ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಅಭೂತಪೂರ್ವ ಗೆಲುವು ನೀಡಿರುವ ಎಲ್ಲ ಷೇರುದಾರ ರೈತರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಗೆಲುವಿಗೆ ಶ್ರಮಿಸಿದ ಎಲ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರಿಗೆ, ವಿಶೇಷವಾಗಿ ಈ ಗೆಲುವಿಗೆ ಆಶೀರ್ವದಿಸಿದ ಕ್ಷೇತ್ರದ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ತಮ್ಮ ಧನ್ಯವಾದಗಳನ್ನು ತಿಳಿಸಿದರು. ಮುಂದೆ ಶಾಸಕರ ನೆರವಿನೊಂದಿಗೆ ನೂತನ ಆಡಳಿತ ಮಂಡಳಿ ರೈತರಿಗೆ ಉತ್ತಮ ಆಡಳಿತ ನೀಡಿ ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಿದೆ ಎಂದು ತಿಳಿಸಿದರು. ಮುಖಂಡರಾದ ಶಾಂತಪ್ಪ, ಮರಿಸ್ವಾಮಿ, ವೀರೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೋವಿಂದ, ವಕೀಲರಾದ ಡಿಎಂ ಸುಂದರ್, ರುದ್ರಪ್ಪ, ನಂಜುಂಡ, ರಾಜು, ಶಂಕರ್, ನಂದೀಶ್ ಇನ್ನಿತರರು ಈ ವೇಳೆ ಹಾಜರಿದ್ದರು. ವರದಿ ಗಿರೀಶ್, ಎನ್ಕೆಎಸ್ ಟಿವಿ4, ಮಳವಳ್ಳಿ. ಈ ಗ್ರಾಮ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳಿಗೆ ನಮ್ಮ ಕಾಂಗ್ರೆಸ್ ಪರವಾಗಿ ಉತ್ಪೂರ್ವಕ ಅವರಿಗೆ ಉತ್ಪೂರ್ವಕ ವಂದನೆಗಳನ್ನು ಹೇಳುತ್ತಾ, ಮತ್ತೆ ನಾವು ಹಿಂದೆ ಬೋರ್ಡಿನಲ್ಲೇ 5 ವರ್ಷ ಕಾಂಗ್ರೆಸ್ ಬೋರ್ಡ್ನಲ್ಲೇ ನಾವು ಆಡಳಿತ ಮಾಡಿದ್ದೀವಿ. ಕಾಂಗ್ರೆಸ್ ಬೋರ್ಡ್ ಹಿಂದೆ ಇದ್ದದ್ದು. ಈಗಲೂ ಕೂಡ ನಮಗೆ ಜನ ನಮ್ಮ ಕಾಂಗ್ರೆಸ್ನ ಒಂದು ಕೆಲಸ ಅಭಿವೃದ್ಧಿ ಬಗ್ಗೆ ನೆಚ್ಚಿ ನಮಗೆ ಮತದಾರಗಳು ಸಹಕಾರ ಮಾಡಿದ್ದಾರೆ. ಮುಂದೆನೂ ಕೂಡ ನಾವು ಈ ಸೇವಾ ಸಹಕಾರ ಸಂಘಕ್ಕೆ ಬಹಳ ಹೆಚ್ಚಿನ ಸೇವೆ ಮಾಡಿ ಅದು ಅಭಿವೃದ್ಧಿಯನ್ನು ಮಾಡೋಕ್ಕೆ ನಮ್ಮ ಶಾಸಕರಾದ ಅವರ ಸಮ್ಮುಖದಲ್ಲಿ ಯಥೇಚ್ಛವಾಗಿ ಅದಕ್ಕೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇದಕ್ಕೆಲ್ಲ ಸಹಕಾರ ಮಾಡಿದಂಥ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಮತದಾರ ಬಂಧುಗಳು, ಹಿರಿಯರು, ಗ್ರಾಮಸ್ಥರು ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪರವಾಗಿ ವಂದನೆಗಳು ಹೇಳ್ತೇವೆ. ನನ್ನ ಪ್ರೀತಿಯ ಮತದಾರ ಬಂಧುಗಳು, 5 ವರ್ಷದ ಕೃಷಿ ಸಹಕಾರ ಸಂಘಕ್ಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬಹುಮತದಿಂದ ಗೆಲ್ಲಿಸಿರುವುದಕ್ಕೆ ಎಲ್ಲರೂ ಹೃತ್ಪೂರ್ವಕ ವಂದನೆಗಳನ್ನು, ಕಾಂಗ್ರೆಸ್ ಅಭ್ಯರ್ಥಿಗಳಾದಂಥ ನರೇಂದ್ರ ಸ್ವಾಮಿ ಅವರ ಬೆಂಬಲಿತ ಅಭ್ಯರ್ಥಿಗಳಾದಂಥ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿರುವುದಕ್ಕೆ ಕೃತಜ್ಞತೆ ಮತ್ತು ಸ್ವಾಗತವನ್ನು ಕೋರುತ್ತಾ, ಮತ್ತು 5 ಗ್ರಾಮದ ಮತದಾರ ಬಂಧುಗಳು, ಕಾಂಗ್ರೆಸ್ ಮುಖಂಡರುಗಳು, ಸ್ನೇಹಿತರು ಹಾಗೂ ಬಂಧು ಬಳಗದವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.